ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ವಿಶ್ವದರ್ಶನ ಟ್ರಸ್ಟ್, ವಿಶ್ವದರ್ಶನ ಜನಸೇವಾ ಫೌಂಡೇಶನ್ ಮತ್ತು ವಿಶ್ವದರ್ಶನ ಪತ್ರಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಎಸ್ ಪಾಟೀಲ್ ರವರ ಸಾರಥ್ಯದಲ್ಲಿ ಸರ್ವಧರ್ಮ ಭಾವೈಕ್ಯತೆಯ 7ನೇ ರಾಜ್ಯ ಸಮ್ಮೇಳನ ಕಾರ್ಯಕ್ರಮವು ಅಫ್ಜಲ್ಪುರದಲ್ಲಿ ನಡೆದಿದ್ದು, ಸಮ್ಮೇಳನವನ್ನು ಹಿರಿಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಅರಳಿ ನಾಗರಾಜ್ರವರು ಉದ್ಘಾಟನೆ ನೆರವೇರಿಸಿದರು. ಸರ್ವಧರ್ಮ ಭಾವೈಕ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ವಿಶ್ವಾರಾಧ್ಯ ಮುಳೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಮಠ ಮಹಾಸಂಸ್ಥಾನ ಅಫ್ಜಲ್ಪುರ ಇವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ಸಹ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಮಾಜ ಮತ್ತು ಧರ್ಮದ ಮಠಗಳ ಶರಣರು, ಸಂತರು, ಸೂಫಿಗಳು ಭಾಗವಹಿಸಿ ನಾಡಿನ ಕಲ್ಯಾಣಕ್ಕಾಗಿ ಶುಭ ಕೋರಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ವಿಶ್ವಾರಾಧ್ಯ ಮುಳೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಸಾರೋಟಿನಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅತ್ಯದ್ಭುತ ಸ್ವಾಗತವನ್ನು ಸಹ ಕೋರಲಾಯಿತು. ಈ ಸಂದರ್ಭದಲ್ಲಿ ನಾಡಿನ ವಿವಿಧ ಕಲಾಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಷ್ಟ್ರೀಯ ಐಕಾನ್ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾಡಿನ ಸಾಕಷ್ಟು ಜನ ಶ್ರೀಗಳು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಮೆರುಗನ್ನು ನೀಡ್ತಿರೋದನ್ನು ನೀವು ಕಾಣ್ಬೋದಾಗಿದೆ. ಶರಣರು ಭಾಗವಹಿಸಿದ ಭವ್ಯ ಸಮ್ಮೇಳನದಲ್ಲಿ ಚನ್ನಗಿರಿ ಆದ್ಯ ನ್ಯೂಸ್ನ ಸಂಪಾದಕರಾದಂತಹ ಸತೀಶ್ ಎಂ ಪವಾರ್ ಅವರಿಗೆ ಕನ್ನಡ ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಹಾಗೆಯೇ ಮತ್ತು ಪ್ರಸನ್ನ ಹಟ್ಟಿಯವರಿಗೆ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿಯನ್ನು ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾದಂಥ ಡಾಕ್ಟರ್ ಎಸ್ ಪಾಟೀಲ್ ರವರು ಹಾಗೆಯೇ ಶ್ರೀಗಳು ಸಹ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದರು. ನಿಜಕ್ಕೂ ಒಂದು ಅತ್ಯದ್ಭುತ ಕಾರ್ಯಕ್ರಮ ಇದಾಗಿದ್ದು, ಇತಿಹಾಸದ ಪುಟಗಳಲ್ಲಿ ಬರೆಯುವಂತಹ ಕಾರ್ಯಕ್ರಮ ಇದಾಗಿದೆ. ಇಂತಹ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದ್ದು, ವಿಶ್ವದರ್ಶನ ಟ್ರಸ್ಟ್ ವತಿಯಿಂದ ನಡೆಯುತ್ತಾ ಬಂದಿದ್ದು ಸರಿಸುಮಾರು 7ನೇ ರಾಜ್ಯ ಸಮ್ಮೇಳನ ಇದಾಗಿದ್ದು, ಮುಂದಿನ ರಾಜ್ಯ ಸಮ್ಮೇಳನವನ್ನು ಸಹ ನಡೆಸಲಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ ಪಾಟೀಲ್ರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಿಜವಾದ ವ್ಯಕ್ತಿಗಳನ್ನು ಆರಿಸಿ ಈ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದೆ. ಈ ಗೌರವ ಸಮರ್ಪಣೆಗಳು ಅವರಿಗೆ ಒಂದು ಜವಾಬ್ದಾರಿಯನ್ನು ಸಹ ಹೆಚ್ಚಿಸಲಿವೆ ಅಂತ ಸಹ ಈ ಸಂದರ್ಭದಲ್ಲಿ ಶ್ರೀಗಳು ತಿಳಿಸಿದರು. ವರದಿ ಸತೀಶ್ ಪವಾರ್. ಏನು ಅಂತ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟ ವೀರ ಯೋಧರನ್ನು ಅಭಿನಂದಿಸುತ್ತಾ ಈ 7ನೇ ಸರ್ವಧರ್ಮ ರಾಜ್ಯ ಸಮ್ಮೇಳನ ಹಾಗೂ ವಿಶ್ವದರ್ಶನ ಪತ್ರಿಕೆಯ 6ನೇ ವಾರ್ಷಿಕೋತ್ಸವ ಇವುಗಳ ಸರ್ವಾಧ್ಯಕ್ಷರಾದ ಪೂಜ್ಯ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲ ಭಾವಗಳಿಗೆ ಅನೇಕ ಧರ್ಮಗಳ ಮುಖಂಡರು ಭಾಗವಹಿಸುತ್ತಾರೆ. ಅವರಿಗೆ ನಾನು ಪ್ರೀತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿ ನಡೆದಿರುವ ಎಲ್ಲ ಶರಣೆಯರ ಪಾದಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ಕಾರ್ಯಕ್ರಮ ಸುಮಾರು ಒಂದು ಗಂಟೆಗಿಂತ ಹೆಚ್ಚು ತಡವಾಗಿ ಪ್ರಾರಂಭವಾಗಿದೆ. ಅಪ್ಪಾಜಿಯವರ ಮೆರವಣಿಗೆ ಪ್ರಾರಂಭವಾದಾಗ ನಿಜವಾಗಿ ನನ್ನ ಕಣ್ಣಲ್ಲಿ ಬಹಳ ಆನಂದದ ಭಾಷಣ ಹೊರಬಿಟ್ಟಿತ್ತು, ಕಣ್ಣೀರು ಬಂದಿತ್ತು, ಆನಂದದ ಕಣ್ಣೀರು. ಯಾಕಂದ್ರೆ ಸರ್ವಾಧ್ಯಕ್ಷರಾಗಿರುವ ಬಳ್ಳೇರಿ ಶಿವಾಚಾರ್ಯ ಅಪ್ಪಾಜಿಯವರು ನೋಡಿ, ಹಿಂದಿನ ಕಾಲದ ಅಪ್ಪಾಜಿಯವರು ಬಳ್ಳೇರಿ ಅಪ್ಪಾಜಿಯವರಿಲ್ಲ, ಬಳ್ಳೇರಿ ತರಿಸಿದ ಮಹಾತ್ಮವನ್ನು ಪ್ರೇರಿಸಿದ ಈ ನಾಡಿ ಖ್ಯಾತಿ ಪಡೆದುಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಿನ್ನೆ
ಅದರಲ್ಲಿ 7 ರಾಜ್ಯ ಸಮ್ಮೇಳನ ಇವತ್ತ ಅಷ್ಟೇ ಅಲ್ಲ, ಕರ್ನಾಟಕದ ಕನ್ನಡ ನಾಡಿನ ಕುಲ ದೇವರಾಗಿರುವ ನಮ್ಮ ಮಾನವ ಕುಲ, ನಾವೇ ದೇವರಿಗೆ ನಿಜವಾದ ಮನುಷ್ಯನಾಗಿ ಬದುಕಿಬಿಟ್ರೆ ನಾವೇ ದೇವರು. ನಾವು ಮನುಷ್ಯನ ದಾರಿಯನ್ನು ಬಿಟ್ಬಿಟ್ರೆ ನಾವು ದೇವರಲ್ಲ, ಇನ್ನೇನು ಆಗ್ತೀವಿ ಆ ಶಬ್ದವನ್ನು ಏನು ಇಚ್ಛೆ ಪಡುವ. ಹೀಗಾಗಿ ದಯವಿಟ್ಟು ನಾವು ಮನೆಯಲ್ಲಿ ಮಕ್ಕಳನ್ನು ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ನಮ್ಮ ಕುಟುಂಬವನ್ನು ಪ್ರೀತಿಸಬೇಕು, ಅಣ್ಣ ತಮ್ಮಂದಿರನ್ನು ಪ್ರೀತಿಸಬೇಕು. ನಾಡಿನ ಜಗದಾಚರಣೆ ಕೂಡ ಮಠಕ್ಕೆ ಹೋಗಿ ಅವರ ಆಶೀರ್ವಾದ ಪಡೆಯುತ್ತ ವಿಚಾರ ಬರಬೇಕು. ನೀವು ಮಠವನ್ನು ಮರಿತಾ ಇದ್ದೀರಾ, ಶರಣರನ್ನು ಮರಿತಾ ಇದ್ದೀರಾ. ಬಹುಶಃ ಇವತ್ತು ಮಳೆಗಾಲ ಚಾಲುವಾಗಿ ಒಂದು ಜೀವನ ಮಳೆಗಾಲ ವಿಶ್ವದರ್ಶನ ಟ್ರಸ್ಟ್, ವಿಶ್ವದರ್ಶನ ಜನಸೇವಾ ಫೌಂಡೇಶನ್ ಮತ್ತು ವಿಶ್ವದರ್ಶನ ಪತ್ರಿಕೆಯವರ ಸಂಯುಕ್ತಾಶ್ರಯದಲ್ಲಿ ಅಫ್ಜಲ್ಪುರದಲ್ಲಿ ನಡೆದಂತಹ 7ನೇ ರಾಜ್ಯ ಸಮ್ಮೇಳನ, ಸರ್ವಧರ್ಮ ಭಾವೈಕ್ಯತೆಯ 7ನೇ ರಾಜ್ಯ ಸಮ್ಮೇಳನದಲ್ಲಿ ಆದ್ಯ ನ್ಯೂಸ್ನ ಸಂಪಾದಕರಾದಂತಹ ಸತೀಶ್ ಎಂ ಪವಾರ್ ಅವರಿಗೆ ಕನ್ನಡ ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿರುವುದನ್ನು ನೀವು ಕಾಣ್ಬೋದಾಗಿದೆ. ಹಾಗೆಯೇ ಪಕ್ಕದಲ್ಲಿ ಮತ್ತು ವಿಶ್ವವಾಣಿ ಪತ್ರಿಕೆಯ ವರದಿಗಾರರಾದಂತಹ ಪ್ರಸನ್ನ ಹಟ್ಟಿಯವರಿಗೂ ಸಹ ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಿರೋದನ್ನ ಈ ಮುಖಾಂತರ